ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಕೃಷಿ ಭೂಮಿಗೆ ನೀರುಣಿಸಲು ರೈತರೊಬ್ಬರು ಬೋರ್ವೆಲ್ ಕೊರೆಸಿದ ವೇಳೆ ಅದರಿಂದ ನದಿಯಂತೆ ನೀರು ಉಕ್ಕಿ ಹರಿದ ಅಚ್ಚರಿಯ ಘಟನೆ ರಾಜಸ್ಥಾನದ ಮರುಭೂಮಿ ಪ್ರದೇಶವಾದ ಜೈಸಲ್ಮೇರ್ನಲ್ಲಿ ನಡೆದಿದೆ. ಪುರಾಣಗಳು ಮತ್ತು ದಂತಕಥೆಗಳು ಇರುವ ಭಾರತದಂತಹ ದೇಶದಲ್ಲೇ ಸರಸ್ವತಿ ನದಿಯ ಅಸ್ತಿತ್ವವು ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಸರಸ್ವತಿ ನದಿಯು ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವ ಪವಿತ್ರ ನದಿ ಆಗಿದ್ದು, ಋಗ್ವೇದದಲ್ಲಿ ಇದರ ಉಲ್ಲೇಖ ಇದೆ ಮತ್ತು ಈಗ ಪ್ರಪಂಚದಾದ್ಯಂತ ಇತಿಹಾಸಕಾರರು ಮತ್ತು ಭೂವಿಜ್ಞಾನಿಗಳ ಹಿತಾಸಕ್ತಿಗಳನ್ನು ಆಕರ್ಷಿಸುತ್ತಿದೆ. ಆದರೆ ಈಗ ಕೇವಲ 1000 ವರ್ಷಗಳಿಂದ ಪಠ್ಯಗಳಲ್ಲಿ ಇರುವ ನದಿಯ ಬಗ್ಗೆ ಇದ್ದಕ್ಕಿದ್ದಂತೆ ಏಕೆ ಉಲ್ಲೇಖಿಸಲಾಗಿದೆ ಗೊತ್ತೇ? ರಾಜಸ್ಥಾನದ ಜೈಸಲ್ಮೇರ್ನ ತಾರ್ಗಢ ಗ್ರಾಮದಲ್ಲಿ ಶನಿವಾರ ಕೊಳವೆ ಬಾವಿಯನ್ನು ಕೊರೆಯುವಾಗ ನೀರು ಮತ್ತು ಅನಿಲ ಸ್ಫೋಟಗೊಂಡು ಆತಂಕವನ್ನು ಉಂಟುಮಾಡಿತು. ಕೆಲವು ಕಾರ್ಮಿಕರು ಮೋಹನ್ಗಢ್ ಚಾಕ್ 850 ಅಡಿಗಳಷ್ಟು ಬೋರ್ ಕೊರೆಯುತ್ತಿದ್ದಾಗ ಶಕ್ತಿಯುತವಾದ ನೀರಿನ ಹರಿವು ತ್ವರಿತವಾಗಿ ಹೊಲಗಳಿಗೆ ನೀರು ನುಗ್ಗಿ ಅಲ್ಲಿಯ ಕೆರೆ ಈಗ ಹೊಳೆಯಾಗಿ ಹರಿಯುತ್ತಿದ್ದು, ಈ ದೃಶ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಸರಸ್ವತಿ ಹೆಚ್ಚು ಪೌರಾಣಿಕ ಹೆಸರಾಗಿದ್ದ ಕಾರಣ ಈ ನದಿಯು ಋಗ್ವೇದದಲ್ಲಿ 80ಕ್ಕೂ ಹೆಚ್ಚು ಬಾರಿ ಅದರ ಉಲ್ಲೇಖವನ್ನು ಕಂಡುಕೊಳ್ಳುತ್ತದೆ. ಹವಾಮಾನ ಮತ್ತು ಟೆಕ್ಟೋನಿಕ್ ಬದಲಾವಣೆಗಳಿಂದಾಗಿ ಸರಸ್ವತಿ ನದಿಯು 5000 ವರ್ಷಗಳ ಹಿಂದೆ ಬತ್ತಿ ಹೋಯಿತು ಎಂದು ನಂಬಲಾಗಿದೆ. ಆದಾಗ್ಯೂ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ರೈತರೊಬ್ಬರು ಕೊಳವೆ ಬಾವಿಯನ್ನು ಅಗೆಯುವಾಗ ನೀರು ಹೊರಹೊಮ್ಮಿದ್ದು, ಸರಸ್ವತಿ ನದಿಯ ಹೊರಹೊಮ್ಮುವಿಕೆಯ ವರದಿಗಳು ಈ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಹೊರಹೊಮ್ಮುತ್ತಿವೆ. ಅಂದಿನಿಂದ ಈ ಘಟನೆಯು ಚರ್ಚೆಯನ್ನು ಹುಟ್ಟುಹಾಕಿದೆ ಮತ್ತು ರಾಜಸ್ಥಾನದಲ್ಲಿ ಕಳೆದು ಹೋದ ಸರಸ್ವತಿ ನದಿ ಮತ್ತೆ ಕಾಣಿಸಿಕೊಂಡಿದೆ ಎಂಬ ಪ್ರಶ್ನೆಗಳು ಹುಟ್ಟುಹಾಕಿವೆ. ಅಂತರ್ಜಲ ವಿಜ್ಞಾನಿಗಳ ಪ್ರಕಾರ ಆರ್ಟಿಸಿಯನ್ ಪರಿಸ್ಥಿತಿಗಳಿಂದ ಉಂಟಾದ ವಿದ್ಯಮಾನದಿಂದಾಗಿ ನೀರಿನ ಚಿಮ್ಮುವಿಕೆ ಸಂಭವಿಸಿದೆ. ಅಂತರ್ಜಲವು ಮರುಪೂರ್ಣಗೊಳ್ಳುವ ಪ್ರದೇಶದಿಂದ ಕೆಳಕ್ಕೆ ಹರಿಯುವ ಪ್ರದೇಶದಿಂದ ಚಲಿಸುವಾಗ ಈ ಸ್ಥಿತಿಯು ಸಂಭವಿಸುತ್ತದೆ. ಈ ಘಟನೆಯು ಪುರಾತನ ಸಂಸ್ಕೃತಿ ನದಿಗೆ ಸಂಪರ್ಕ ಹೊಂದಿದ ಪ್ರದೇಶದಲ್ಲಿ ಸಂಭವಿಸಿದ ಕಾರಣ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಂತರ್ಜಲ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ದಾಸ್ ಇದು ಹಿಮಪಾತದ ಸ್ಥಿತಿ ಎಂದು ವಿವರಿಸಿದರು. ಇದು ಹಲವಾರು ದಿನಗಳವರೆಗೆ ಇರಬಹುದಾದ ಅಪರೂಪದ ಘಟನೆಯಾಗಿದೆ. ಆರ್ಟಿಸಿಯನ್ ಸ್ಥಿತಿಯಿಂದಾಗಿ ಈ ಘಟನೆ ಸಂಭವಿಸಿದೆ ಎಂದು ಅವರು ಹೇಳಿದರು. ಮರಳುಗಲ್ಲು ಮತ್ತು ಜೇಡಿ ಮಣ್ಣಿನ ದಪ್ಪ ಪದರಗಳ ಅಡಿಯಲ್ಲೇ ನೀರು ಕೊರೆಯುವ ಯಂತ್ರವು ರಕ್ಷಣಾತ್ಮಕ ಪದರವನ್ನು ಭೇದಿಸಿದ ನಂತರ ಸ್ಫೋಟಗೊಂಡಿದೆ. ಆದರೆ ಇನ್ನೂ ಪ್ರಶ್ನೆ ಹಾಗೆಯೇ ಉಳಿದಿದೆ. ಇದು 5000 ವರ್ಷಗಳ ಹಿಂದಿನ ಸರಸ್ವತಿ ನದಿಯ ನೀರೇ ಅಥವಾ ಬೇರೆಯೇ? ಉತ್ತರ ಕೆಲ ದಿನಗಳಲ್ಲಿ ಸಿಗಲಿದೆ. ವಿಜ್ಞಾನಿಗಳು ಹೇಳಿದ್ದೇನು? ಅಂತರ್ಜಲ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ದಾಸ್ ಪ್ರಕಾರ ನೀರು ಮೇಲ್ಮುಖವಾಗಿ ಚಲಿಸುವಾಗ ಉಂಟಾದ ಒತ್ತಡದಿಂದಾಗಿ ಹೀಗಾಗಿರಬಹುದು ಎಂದು ಊಹಿಸಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ಆ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಹೇರಲಾಗಿದ್ದು, 500 ಮೀಟರ್ ಅಂತರದಲ್ಲಿ ಯಾರೂ ಸುಳಿಯದಂತೆ ಸೂಚಿಸಲಾಗಿದೆ. ಸರಸ್ವತಿ ನದಿ ಎಲ್ಲಿತ್ತು? ಋಗ್ವೇದ ಸೇರಿ ಹಲವು ಪುರಾಣಗಳಲ್ಲಿ ಸರಸ್ವತಿ ನದಿಯ ಉಲ್ಲೇಖವನ್ನ ಕಾಣಬಹುದು. ಇದು ಸುಮಾರು 5 ವರ್ಷಗಳ ಹಿಂದೆ ಹವಾಮಾನ ಹಾಗೂ ಟೆಕ್ಟಾನಿಕ್ ಪದರಗಳ ಚಲನೆಯಿಂದ ಒಣಗಿ ಹೋಗಿರಬಹುದು ಎಂಬ ನಂಬಿಕೆ ಇದೆ. ಒಟ್ಟಿನಲ್ಲಿ ಅಂತರ್ಜಲ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ದಾಸ್ ಪ್ರಕಾರ ನೀರು ಮೇಲ್ಮುಖವಾಗಿ ಚಲಿಸುವಾಗ ಉಂಟಾದ ಒತ್ತಡದಿಂದ ಹೀಗಾಗಿರಬಹುದು. ಸುರಕ್ಷತೆಯ ದೃಷ್ಟಿಯಿಂದ ಆ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಹೇರಲಾಗಿದ್ದು, 500 ಮೀಟರ್ ಅಂತರದಲ್ಲಿ ಯಾರೂ ಸುಳಿಯದಂತೆ ಸೂಚಿಸಲಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.